ಎಲ್ಲರಿಗೂ ನಮಸ್ಕಾರ. ನನಗೆ ಈ ಠಾಣೆ ಅನ್ನೋಂಥ ಹೆಸರು ಕೇಳಿ ಬಹಳ ನನಗೊಂದು ಉದ್ವೇಗದಕ್ಕಿಂತಲೂ ಹೆಚ್ಚಿನ ಮೇಲೆ ಆಸೆ ಉಂಟಾಯಿತು. ಅದರಲ್ಲಿ ಕೇರ್ ಆಫ್ ಶ್ರೀರಾಮ್ಪುರ ಅಂತಿದೆ. ಶ್ರೀರಾಮ್ಪುರ ಅಂದರೆ ಮೊದಲು ಈ ದೊಡ್ಡ ಅಡ್ಡ, ಅಂದರೆ ಎಲ್ಲದರಲ್ಲೂ ಸಹ ಅದು ಬಹಳ ಮುಖ್ಯವಾದಂಥದ್ದು ಶ್ರೀರಾಮ್ಪುರ ಅನ್ನೋಂಥದ್ದು. ಆ ಶ್ರೀರಾಮ್ಪುರ ಜೊತೆಗೆ ಠಾಣೆ ಅಂತ ಸೇರಿಸಿದ್ರಲ್ಲ, ಆ ಠಾಣೆಯನ್ನ ಏನು ಲೆಟರ್ಸ್ ಅಲ್ಲಿ ಬರೆದಲ್ಲ, ಬಹಳ ಚೆನ್ನಾಗಿದೆ. ಒಂದು ಗನ್ನಿದೆ, ಕೆಳಗಡೆ ಚಕ್ರ ಇದೆ, ಮುಂದೆ ಹಾಗೇನೆ ಲೆಟರ್ಸ್ ಅಲ್ಲಿ ಅದು ಮಾಡಿದ್ದಾರೆ, ಬಹಳ ವಿಶೇಷವಾದಂಥದ್ದು. ಮತ್ತು ಈ ಚಿತ್ರದಲ್ಲಿ ಬಹಳ ಮುಖ್ಯವಾಗಿ ನೋಡ್ತಕ್ಕಂಥದ್ರೆ, ಕಳೆದ 35 ವರ್ಷದ ತಮ್ಮ ಇಡೀ ಜೀವನದ ನಿವೃತ್ತಿ ಹಣವನ್ನ ಮಗನಿಗಾಗಿ ಇಟ್ಟಿದಾರಲ್ಲ, ಅದು ತಾಯಿಯ ಪ್ರೀತಿ ಯಾವತ್ತೂ ಶಾಶ್ವತ ಅನ್ನಲಿಕ್ಕೆ ಇದು ದೊಡ್ಡ ಉದಾಹರಣೆ ಬಂದಿದೆ ನಮ್ಮ ಮುಂದೆ ಕಾಣ್ತಾರೆ. ಒಬ್ಬ ತಾಯಿ ಮಗನನ್ನ ಯಾವ ರೀತಿಯಾಗಿ ನಾನು ಬೆಳೆಸ್ಬೇಕು ಅಥವಾ ಇನ್ನೂ ಏನು ಅವನ್ನ ಎಚ್ಚರಿಕೆ ಒಯ್ಯಬೇಕು ಅನ್ನುವಂತ ಒಂದು ಆಲೋಚನೆ ಮಾಡಿದಾರಲ್ಲ, ಅದು ನಮ್ಗೆ ಬಹಳ ಅನುಕರಣೀಯವಾದಂಥದ್ದು. ತಾಯಿ ಅನ್ನೋದನ್ನ ನಾವು ಜೀವನ ಪರ್ಯಂತ ಮರಲಿಕ್ಕೆ ಸಾಧ್ಯನೇ ಇಲ್ಲ, ಮತ್ತು ಆ ಋಣವನ್ನು ತೀರಿಸಲಿಕ್ಕೆ ಯಾವ ಮನುಷ್ಯನಿಗೆ ಸಾಧ್ಯ ಇಲ್ಲ. ಅಲ್ಪ ಪ್ರಮಾಣದಲ್ಲಿ ಮಾಡ್ಬೋದು ಅಷ್ಟೇ ಅವನು, ಆದ್ರೆ ಋಣ ತೀರಿಸಬೇಕಂತೂ ಸಾಧ್ಯ ಇಲ್ಲ. ಅದಕ್ಕೆ ಆ ಮಗನನ್ನ, ಪ್ರವೀಣ್ ಅವ್ರನ್ನ ಮತ್ತು ಇಡೀ ತಂಡವನ್ನ ಅವರು ಈಗಾಗಲೇ ಮೇಡಮ್ ಅವ್ರು ಹೇಳಿದ್ರು, ನನ್ನ ಮಗನ ಅಷ್ಟೇ ಬೆಳೆಸೋದಲ್ಲ, ಎಲ್ಲರೂ ಸಹ ಬೆಳೀತಾ ಇದ್ರಿ, ಇದು ಬೆಳೆಸಿ ಅಂತ ಹೇಳಿದ್ರೆ. ಮತ್ತೆ ಈಗಾಗಲೇ ಬಳ್ಳ ಮೇಡಮ್ ಅವರ ನೋಡಿದೆ, ಆ ಚಿಕ್ಕ ಮಗುವನ್ನು ಇಟ್ಕೊಂಡು ಹಾಡನ್ನ ಹಾಡ್ತಿದ್ದಾರೆ. ಅದೆಷ್ಟು ಸ್ಫೂರ್ತಿದಾಯಕ ಅಂತ ಅವರ ಹಾಡುವುದು, ಮತ್ತು ಈ ಮಕ್ಕಳಿಗೆ ನಾವು ಎಷ್ಟು ಪ್ರೋತ್ಸಾಹ ನೀಡ್ತಕ್ಕಂಥ ಈ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗೇನೆ ಖಳನಾಯಕ ನಟರಿರ್ಬೋದು, ಗುಗಲ್ ಅವರು ಇರ್ಬೋದು, ತಮ್ಮ ಎಲ್ಲ ವಿಷಯವನ್ನು ಹಂಚ್ಕೊಂಡ್ರು. ಭಗತ್ ರಾಜ್ ಅವರಂತೂ ಅವ್ರು ತಮ್ಮ ಇಡೀ ಸ್ಕ್ರಿಪ್ಟ್ ಅನ್ನ ಬಗ್ಗೆ ಅಥವಾ ಇಡೀ ಚಿತ್ರದ ಬಗ್ಗೆ ವಿಷಯವನ್ನು ಹಂಚ್ಕೊಂಡಿದ್ದಾರೆ. ಹಾಗೇನೆ ಬಹಳ ಮುಖ್ಯವಾಗಿ ಇಲ್ಲಿ ಮಾಲತಿ ಮೇಡಮ್ ಇದ್ದಾರೆ, ಅವ್ರು ನಾವು ಟಿವಿಲಿ ನೋಡ್ತಾ ಇದ್ವಿ, ಪಿಕ್ಚರ್ ಅಲ್ಲಿ ನೋಡೋದು ಅಷ್ಟೇ ಕೆಲಸ ಆಗಿತ್ತು, ಆದ್ರೆ ಇವತ್ತು ನಮ್ಮ ವೇದಿಕೆ ಮೇಲೆ ಜೊತೆಗಿದ್ದಾರೆ. ಆಮೇಲೆ ಈ ಚಲನಚಿತ್ರಗಳಿಗೆ ಕನ್ನಡಿಗರು ಬರ್ತಾ ಇಲ್ಲ ಅನ್ನೋ ದೊಡ್ಡ ದೂರಿದೆ, ಸರ್ಕಾರಕ್ಕೂ ಬಹಳ ದೊಡ್ಡ ದೂರು ಇದೆ. ಆದ್ರೆ ಸರ್ಕಾರ ಚಲನಚಿತ್ರ ಮಂಡಳಿಯ ಮುಖಾಂತರ ಏನು ಸಹಾಯ ಮಾಡಬೇಕು ಅನ್ನೋದನ್ನ ಆರ್ಥಿಕವಾಗಿರ್ಬೋದು ಮತ್ತು ತಮ್ಮ ಬೇರೆ ಬೇರೆ ಆಯಾಮಗಳ ಮುಖಾಂತರ ಸಹ ಸಹಾಯವನ್ನ ಮಾಡ್ತಾ ಇದೆ. ಮತ್ತು ಚಲನಚಿತ್ರಗಳ ಸಾಕಷ್ಟು ನಮ್ಮಲ್ಲಿ ಇಂಟರ್ನ್ಯಾಷನಲ್ ಚಲನಚಿತ್ರೋತ್ಸವ ಪ್ರತಿ ವರ್ಷ ಅದು ಬೆಂಗಳೂರಲ್ಲಿ ಆಗ್ತದೆ, ಅದರ ಪ್ರಶಸ್ತಿಯೂ ಸಹ ನಮ್ಮ ಕನ್ನಡದ ಚಿತ್ರಗಳಿಗೆ ಸಿಗ್ತದೆ. ಈಗಾಗಲೇ ನಾವೊಂದು ಅನುವಾದದ ಪುಸ್ತಕ ನಿನ್ನೆ ಮೊನ್ನೆ ಬೂಕರ್ ಪ್ರಶಸ್ತಿ ಅಂತ ತೆಗೆದುಕೊಂಡು ನೋಡ್ತಾ ಇದ್ದೀವಿ. ಅಂದ್ರೆ ಇದರಲ್ಲಿ ಈಗಾಗಲೇ ಹೇಳಿದ್ರು ನಮ್ಮ ಖಳನಾಯಕ ನಟರು ಏನು ಅಂತಂದ್ರೆ, ಯಾವುದೇ ರೀತಿಯಾದಂತ ನಾವು ಹಿಂಜರಿಕೆ ಬೇಡ, ಕನ್ನಡಿಗರು ಎಲ್ಲದರಲ್ಲೂ ಸಹ ಮುಂದಿದ್ದಾರೆ. ಕನ್ನಡಿಗರು ಪ್ರಾಶಸ್ತ್ಯವನ್ನ ತೆಗೆದುಕೊಂಡು 2000 ವರ್ಷದ ಇತಿಹಾಸವುಳ್ಳಂತ ಒಂದು ಕನ್ನಡ ಭಾಷೆಯನ್ನ ಇಡೀ ರಾಷ್ಟ್ರದ ಮಟ್ಟದಲ್ಲಿ ಮತ್ತು ಇಡೀ ಜಗತ್ತಿನ ಮಟ್ಟದಲ್ಲಿ ನಾವು ಕೊಂಡೊಯ್ಯಲಿಕ್ಕೆ ಸಾಧ್ಯವಾಗಿದೆ, ಮತ್ತು ಇನ್ನು ಮುಂದೆ ಸಹ ಅದು ಹೆಚ್ಚನ್ನು ನಾವು ಮಾಡ್ತೇವೆ ಅಂತ ಕನ್ನಡಿಗರ ಭರವಸೆ. 7 ಕೋಟಿ ಜನ ನಾವು ಇದ್ದೇವೆ. 2011ರ ಜನಗಣತಿ ಪ್ರಕಾರ ನೋಡಿದ್ರೆ ಕೇವಲ 6 ಕೋಟಿ ಮಾತ್ರ ಇತ್ತು. ಈ 7.70 ಬರ್ಬೋದು ಅನ್ನುವಂತ ನಾವು ಆಲೋಚನೆ ಸರ್ಕಾರ ಇದೆ. ಅಂದ್ರೆ 2021ಕ್ಕೆ ಜನಗಣತಿ ಆಗ್ಬೇಕಾಗಿತ್ತು, ಈಗ ಕೆಲವೇ ವರ್ಷದಲ್ಲಿ ಆಗ್ಬಹುದು ಅಂತ ಮುಂದೆ ಆಲೋಚನೆ ಇದೆ. ಹೀಗಾಗಿ ಕನ್ನಡಿಗರು ಯಾವುದೇ ರೀತಿಯಿಂದ ಬೇಸರ ಪಡೋದು ಬೇಡ, ಕನ್ನಡ ಚಿತ್ರಕ್ಕೆ ಯಾವತ್ತೂ ಅದಕ್ಕೆ ಬೆಲೆ ಇದೆ. ಈಗಾಗಲೇ ಹೇಳಿದ್ರು, ಅಂಡವರು ಫಿಲ್ಮ್ನಲ್ಲಿ ಪ್ರತಿಯೊಂದನ್ನು ನಾನು ಅವರ ಚಲನಚಿತ್ರದ ಹೆಸರನ್ನು ಹೇಳಿ ಒಗಟನ್ನ ಮಾಡ್ತಾ ಇದ್ದೆ ಅಂತ ಹೇಳಿ. ಹಾಗಾಗಿ ಯಾವುದಕ್ಕೂ ನಾವು ಹಿಂಜಿರೋದು ಬೇಡ. ಕನ್ನಡಿಗರು ಏಕೈಕ ಮಾತ್ರ ಅಲ್ಲ, ಇಡೀ ಸಂಪೂರ್ಣ 7 ಕೋಟಿ ಜನ ನಿಮ್ ಜೊತೆಗೆ ಗಟ್ಟಿಯಾಗಿದ್ದಾರೆ. ಇಡೀ ಚಲನಚಿತ್ರ ಮಂಡಳಿ ನಿಮ್ ಜೊತೆಗೆ ಇರ್ತದೆ. UA ಸರ್ಟಿಫಿಕೇಟ್ ಸಿಕ್ಕಿದೆ. ಹಾಗೇನೆ ಪ್ರವೀಣ್ ಅವರು ಸಣ್ಣ ವಯಸ್ಸಲ್ಲಿ ದೊಡ್ಡದಂತ ಸಾಹಸವನ್ನ ಮಾಡಿದ್ದಾರೆ, ಭಗತ್ ರಾಜ್ ಅವರು ಕೈ ಜೋಡಿಸಿದ್ದಾರೆ. ನಮ್ಮ ಪ್ರೊಡ್ಯೂಸರ್ ಅಂತೂ ಇಡೀ 30 ಥಿಯೇಟರ್ಗಳಲ್ಲಿ ಏಕಕಾಲದಲ್ಲಿ ಡಿಸ್ಟ್ರಿಬ್ಯೂಟರ್ ಅವರು ನಾವು ಅದನ್ನ ಇದನ್ನು ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಹೀಗಾಗಿ ಇದಕ್ಕೆ ಗಟ್ಟಿಯಾದಂತ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವಂತ ಸಂಪೂರ್ಣ ಅಚಲ ವಿಶ್ವಾಸದ ಮೇಲೆ ನಾವು ಈ ಠಾಣೆ ಚಿತ್ರವನ್ನು ನೋಡಿದ್ದೀವಿ. ಎಲ್ಲರೂ ಸಹ ಇದನ್ನ ತಾವು ನೋಡಿ ಬಂಧುಗಳೇ ಅನ್ನುವಂತ ಹೇಳ್ತಾ, ಮಾಧ್ಯಮ ಮಿತ್ರರಿಗೆ ತಾವು ಹೆಚ್ಚು ಇದನ್ನ ಕನ್ನಡಿಗರನ್ನ ವಿದೇಶದಲ್ಲಿ ಎಲ್ಲೆಲ್ಲಿ ನಮ್ಮ ಜನರನ್ನ ಹೆಚ್ಚು ಪ್ರಸಾರವನ್ನ ಮಾಡಂತ ತಮ್ಮಲ್ಲಿ ವಿನಂತಿಯನ್ನು ಕೇಳ್ಕೊಳ್ತೇನೆ. ಮತ್ತೊಮ್ಮೆ ಈ ಚಿತ್ರದಿಂದ ಇನ್ನೂ ಹೆಚ್ಚು ನಮ್ಗೆ ಇವ್ರಿಗೆ ಆಕ್ಟರ್ ಆಗಲಿಕ್ಕೆ ಮತ್ತು ಹೀರೋ ಆಗ್ಲಿಕ್ಕೆ ಇನ್ನೂ ಹೆಚ್ಚು ಪ್ರಾಶಸ್ತ್ಯಗಳು ಸಿಗ್ಲಿ ಮತ್ತು ಅವಕಾಶಗಳು ಸಿಗ್ಲಿ ಅಂತ ಮಾತನ್ನ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.